ಅನಿಲ್ ಒಬ್ಬ ಸರ್ಕಾರಿ ಹೈಸ್ಕೂಲ್ ಶಿಕ್ಷಕ. ಅವನಿಗೆ ಒಳ್ಳೆಯ ಸಂಬಳ ಸಿಗುತ್ತದೆ. ಅವನ ಹೆಂಡತಿಯ ಹೆಸರು ಶ್ರುತಿ. ಇಬ್ಬರಿಗೂ ಈಗ 36 ವರ್ಷ. ಅವರ ಮದುವೆಗೆ 5 ವರ್ಷಗಳಾಗಿವೆ. ಮದುವೆಯ ನಂತರ 1 ವರ್ಷ ಶ್ರುತಿ ಚೆನ್ನಾಗಿದ್ದಳು. ಆದರೆ ಆಮೇಲೆ ಅವಳು ಜಗಳಗಂಟಿಯಾಗಿ ಮಾರ್ಪಟ್ಟಳು. ಪ್ರತಿ ಚಿಕ್ಕ ವಿಷಯಕ್ಕೂ ಗಂಡನೊಂದಿಗೆ ವಾದಿಸುತ್ತಿದ್ದಳು. ಅನಿಲ್ನ ತಂದೆ ತಾಯಿಗಳು ರೈತರು. ಅವರಿಗೆ 5 ಎಕರೆ ಜಮೀನು ಇತ್ತು. ಅನಿಲ್ನ ಜೊತೆಗೆ ಅವರಿಗೆ ಸರ್ಜಾ ಎಂಬ ಮಗಳು ಇತ್ತು. 5 ಎಕರೆ ಜಮೀನನ್ನು ಸಾಗುವಳಿ ಮಾಡಿ 2 ಮಕ್ಕಳನ್ನು ಬೆಳೆಸಿ ಪೋಷಿಸಿ ಚೆನ್ನಾಗಿ ಓದಿಸಿದರು. ತಮ್ಮಲ್ಲಿದ್ದ 5 ಎಕರೆ ಜಮೀನನ್ನು 2 ಮಕ್ಕಳಿಗೂ ಸಮವಾಗಿ ಹಂಚಬೇಕೆಂದು, ಪ್ರತಿಯೊಬ್ಬರಿಗೂ 2.5 ಎಕರೆ ಬಿಟ್ಟುಕೊಡಬೇಕೆಂದು ನಿರ್ಧರಿಸಿದರು. ಇದರ ನಡುವೆ ಅನಿಲ್ಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರ ಹುದ್ದೆ ಸಿಗಿತು. ಅವನ ಕೆಲಸ ಸ್ಥಳ ವಿಜಯವಾಡ. ಅನಿಲ್ಗಿಂತ ಅವನ ತಂಗಿ ಸರ್ಜಾ ಬಹಳ ಚಿಕ್ಕವಳಾಗಿದ್ದುದರಿಂದ ಮೊದಲು ಅನಿಲ್ನ ಮದುವೆ ಮಾಡಬೇಕೆಂದು ತಂದೆ ತಾಯಿಗಳು ನಿರ್ಧರಿಸಿದರು. ತಿಳಿದವರ ಮೂಲಕ ಶ್ರುತಿಯ ಸಂಬಂಧ ಅನಿಲ್ಗೆ ಬಂದಿತು. ಒಳ್ಳೆಯ ಕುಟುಂಬದಿಂದ ಬಂದ ಹುಡುಗಿಯಾಗಿದ್ದುದರಿಂದ ಶ್ರುತಿಯನ್ನು ಕೊಟ್ಟು ಅನಿಲ್ಗೆ ಮದುವೆ ಮಾಡಿದರು. ಮದುವೆಯಾದ ನಂತರ ಅನಿಲ್ ತನಗೆ ಬಂದ 2.5 ಎಕರೆ ಜಮೀನನ್ನು ಮಾರಿ ವಿಜಯವಾಡದಲ್ಲಿ ಸ್ವಂತ ಮನೆ ಕಟ್ಟಿಕೊಂಡ. ತಂದೆ ತಾಯಿ ಮತ್ತು ತಂಗಿಯನ್ನು ತನ್ನ ಬಳಿಗೆ ಬರಮಾಡಿಕೊಂಡು ನಾನೇ ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ. ಅನಿಲ್ನ ತಂದೆ ತಾಯಿ ಮತ್ತು ತಂಗಿ ಸರ್ಜಾ ಅವನ ಜೊತೆಗೆ ಸೇರಿಕೊಂಡರು. ಶ್ರುತಿ ಮತ್ತೆ 1 ವರ್ಷ ಚೆನ್ನಾಗಿದ್ದಳು. ಆದರೆ ಅನಂತರ ಮತ್ತೆ ಮಾರ್ಪಾಟು ಪ್ರಾರಂಭವಾಯಿತು. ಪ್ರತಿ ಚಿಕ್ಕ ವಿಷಯಕ್ಕೂ ಗಂಡನ ಮೇಲೆ ಕೂಗುವುದು, ಬೇಸರ ಪಡುವುದು ಮಾಡುತ್ತಿದ್ದಳು. ಅತ್ತೆ ಮಾಮ ಮತ್ತು ಚಿಕ್ಕವಳು ನನ್ನ ಗಂಡನ ಹಣ ತಿಂದಿದ್ದಾರೆ ಎಂಬ ಅಸೂಯೆ ಅವಳಿಗೆ. ಹಾಗೆಯೇ ಒಂದು ದಿನ ಅನಪೇಕ್ಷಿತವಾಗಿ ಅನಿಲ್ನ ತಾಯಿ ತಂದೆ ಅಪಘಾತದಲ್ಲಿ ಮರಣ ಹೊಂದಿದರು. ಅದರ ನಂತರ ಸರ್ಜಾ ವಿದ್ಯಾಭ್ಯಾಸ ಮತ್ತು ಮದುವೆಯ ಸಂಪೂರ್ಣ ಹೊಣೆ ಅನಿಲ್ ಮೇಲೆ ಬಿತ್ತು. ಇದು ಶ್ರುತಿಗೆ ಹಿಡಿಸಲಿಲ್ಲ. ಆದ್ದರಿಂದ ಗಂಡನೊಂದಿಗೆ ಎಲ್ಲಾ ವಿಷಯಗಳಲ್ಲೂ ಜಗಳವಾಡುತ್ತಿದ್ದಳು. ಇದರಿಂದ ಅನಿಲ್ಗೆ ಮನಃಶಾಂತಿ ಇರುವುದೇ ಇರಲಿಲ್ಲ. ಅನಿಲ್ ಅವರ ಎದುರು ಮನೆಯಲ್ಲಿ ದಿವ್ಯಾ ಇರುತ್ತಾಳೆ. ಅವಳಿಗೆ 32 ವರ್ಷ. ಅವಳಿಗೆ 6 ವರ್ಷದ ಮಗಳು ಇದೆ. ಮದುವೆಯಾದ 3 ವರ್ಷಗಳ ನಂತರ ಅವಳ ಗಂಡ ಹೃದಯಾಘಾತದಿಂದ ಮರಣಿಸಿದ್ದ. ದಿವ್ಯಾಳ ಗಂಡ SBIಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡುತ್ತಿದ್ದ. ಗಂಡ ಮರಣಿಸಿದ ನಂತರ ಆ ಉದ್ಯೋಗ ದಿವ್ಯಾಳಿಗೆ ಲಭ್ಯವಾಯಿತು. ಅವರ ಮನೆಗೆ ಸ್ವಲ್ಪ ದೂರದಲ್ಲಿರುವ ಪಾರ್ಕ್ನಲ್ಲಿ ಸಂಜೆ ನಡೆಯುವುದು ದಿವ್ಯಾಳಿಗೆ ಅಭ್ಯಾಸ. ಅದೇ ಪಾರ್ಕ್ನಲ್ಲಿ ಅನಿಲ್ ಕೂಡ ನಡೆಯುತ್ತಿದ್ದ. ಎದುರು ಮನೆಯವರಾಗಿದ್ದುದರಿಂದ ಒಬ್ಬರನ್ನೊಬ್ಬರು ಸಂಧಿಸಿ ಕಷ್ಟ ಸುಖಗಳನ್ನು ಮಾತನಾಡಿಕೊಳ್ಳುವುದು ಅಭ್ಯಾಸವಾಗಿತ್ತು. ಪರಿಚಯವು ಕ್ರಮೇಣ ಸ್ನೇಹವಾಗಿ ಮಾರ್ಪಟ್ಟಿತು. ಮನೆಯಲ್ಲಿ ಅನಿಲ್ಗೆ ಇರುವ ಬೇಸರ ಮತ್ತು ಒತ್ತಡಕ್ಕೆ ದಿವ್ಯಾಳ ಮಾತುಗಳು ಸ್ವಲ್ಪ ಸಮಾಧಾನ ನೀಡುತ್ತಿದ್ದವು. ಮನುಷ್ಯನ ಒಳಗೆ ಇರುವ ಹಾರ್ಮೋನುಗಳ ಕಾರಣದಿಂದ ನಾನಾ ರೀತಿಯ ಭಾವನಾತ್ಮಕ ಪ್ರತಿಕ್ರಿಯೆಗಳು ಉದ್ಭವಿಸುತ್ತವೆ. ಅವುಗಳಿಂದ ನಮಗೆ ನಾನಾ ಬಗೆಯ ಭಾವನೆಗಳು ಹುಟ್ಟಿಕೊಳ್ಳುತ್ತವೆ. ಆದರೆ ಆ ಭಾವನೆಗಳನ್ನು ಮತ್ತು ಭಾವೋದ್ವೇಗಗಳನ್ನು ನಿಯಂತ್ರಿಸಿಕೊಳ್ಳುವುದು ನಮ್ಮ ಕೈಲಿದೆ. ಆ ಭಾವನೆಗಳನ್ನು ನಿಯಂತ್ರಿಸಿಕೊಂಡವನು ಶ್ರೇಷ್ಠನಾಗುತ್ತಾನೆ. ನಿಯಂತ್ರಿಸಿಕೊಳ್ಳದವನು ಭಾವೋದ್ವೇಗಗಳಿಗೆ ಈಡಾಗಿ ತನ್ನ ಜೀವನವನ್ನೇ ನಾಶಪಡಿಸಿಕೊಳ್ಳುತ್ತಾನೆ. ಇಲ್ಲಿ ಅನಿಲ್ಗೆ ಕೂಡ ದಿವ್ಯಾಳ ಮೇಲೆ ಒಲವು ಉಂಟಾಗಲಾರಂಭಿಸಿತು. ಅವಳೊಂದಿಗೆ ಮಾತನಾಡುವಾಗ ಉದ್ದೇಶಪೂರ್ವಕವಾಗಿ ಅವಳ ಮೇಲೆ ಕೈಹಾಕಿ ಮಾತನಾಡುತ್ತಿದ್ದ. ದಿವ್ಯಾ ಕೂಡ ಅಡ್ಡಿ ಹೇಳುತ್ತಿರಲಿಲ್ಲ. ಕ್ರಮೇಣ ಈ ಸಂಬಂಧವು ಮುಂದೆ ಸರಿದು ದೂರವಾಣಿಯಲ್ಲಿ ಆಘೋಷಿಕ ಸಂಭಾಷಣೆಗಳಿಗೆ ತಿರುಗಿತು. ದಿವ್ಯಾ ಮೇಲಿನ ಅನಿಲ್ನ ಆಸೆ ಬಹಳವಾಗಿ ಹೆಚ್ಚಿತು. ತನ್ನ ಸ್ನೇಹಿತನೊಬ್ಬನನ್ನು ಕೇಳಿ ಒಂದು ದಿನಕ್ಕೆ ಅವನ ಕೊಠಡಿಯನ್ನು ಅನಿಲ್ಗೆ ಕೊಡುವಂತೆ ಏರ್ಪಾಟು ಮಾಡಿದ. ಅವನ ಸ್ನೇಹಿತನು ಸಹಾಯ ಮಾಡಿದ. ದಿವ್ಯಾ ಮತ್ತು ಅನಿಲ್ ಇಬ್ಬರೂ ಆ ಕೊಠಡಿಯಲ್ಲಿ ಭೇಟಿಯಾದರು. ನಮಗೇನೂ ತೊಂದರೆಯಿಲ್ಲ. ಕತೆ ಅಂತೆ. ಸುರಕ್ಷಿತವಾಗಿದ್ದೀಯಾ? ಹೌದು, ಸುರಕ್ಷಿತವಾಗಿದ್ದೇನೆ. ಒಳ್ಳೆಯದು. ಅನಿಲ್ ದಿವ್ಯಾಳನ್ನು ಬಿಗಿಯಾಗಿ ಅಪ್ಪಿಕೊಂಡ. ದಿವ್ಯಾ ಸಹ ಒಪ್ಪಿಗೆಯಿಂದ ಸ್ಪರ್ಶಿಸಿದಳು. ಅನಿಲ್ನಲ್ಲಿ ಆಸೆ ಇನ್ನೂ ಪ್ರಬಲವಾಯಿತು. ತನ್ನ ತುಟಿಗಳಿಂದ ದಿವ್ಯಾಳ ತುಟಿಗಳನ್ನು ಮುತ್ತಿಟ್ಟ. ಉಸಿರಾಡುವುದು ಕಷ್ಟವಾಗುವಷ್ಟು ಕಾಲ ಇಬ್ಬರೂ ಗಾಳವಾಗಿ ಮುತ್ತುಗಳನ್ನಿಟ್ಟುಕೊಂಡರು. ತರುವಾಯ ಅವಳ ಕುತ್ತಿಗೆಯ ಮೇಲೆ ಮುತ್ತುಗಳನ್ನಿಟ್ಟ ತಮಕದಿಂದ ದಿವ್ಯಾ ಮೂಲಗುತ್ತಾಳೆ. ದಿವ್ಯಾ ಇನ್ನು ತಡೆಯಲಾರದೆ ಅವಳ ಸೀರೆಯನ್ನು ತೆಗೆದುಹಾಕಿದ.
ತರುವಾಯ ಬ್ಲೌಸ್ ಸಹ ತೆಗೆದುಹಾಕಿದ. ತನ್ನ ಅಂಡರ್ ಗಾರ್ಮೆಂಟ್ಸ್ ತೆಗೆದುಹಾಕಿದ. ಈ ದಿವ್ಯಾ ಸಂಪೂರ್ಣ ನಗ್ನವಾಗಿದ್ದಾಳೆ. ತನ್ನ ಎತ್ತರದ ಸ್ತನಗಳನ್ನು ಚೆನ್ನಾಗಿ ಆಸ್ವಾದಿಸಿದ. ಅವುಗಳೊಂದಿಗೆ ಚೆನ್ನಾಗಿ ಆಡಿದ. ದಿವ್ಯಾ ತಮಕದಿಂದ ಮೂಲಗುತ್ತಾಳೆ. ತರುವಾಯ ತನ್ನ ನಾಭಿಯ ಸುತ್ತ ಮುತ್ತುಗಳನ್ನಿಟ್ಟ. ಆ ನಂತರ ತನ್ಮಯತೆಯ ಕಡೆಗೆ ಪ್ರಯಾಣ ಬೆಳೆಸಿದ. ಕಾಲಿನ ಹೆಬ್ಬೆರಳಿನಿಂದ ಹಿಡಿದು ನೊಸಳಿನವರೆಗೆ ಯಾವುದೇ ಒಂದು ಭಾಗವನ್ನು ಬಿಡಲಿಲ್ಲ. ರತಿಕ್ರೀಡೆಯಲ್ಲಿ ಇಬ್ಬರೂ ತನ್ಮಯರಾಗಿ ಸ್ವರ್ಗೀಯ ಆನಂದದಲ್ಲಿ ತೇಲಾಡಿದರು. ತರುವಾಯ ಒಬ್ಬೊಬ್ಬರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ಅನಿಲ್ನಲ್ಲಿ ಗಮನಿಸಬಹುದಾದ ಬದಲಾವಣೆ ಬಂತು. ಮೊದಲಿನಂತೆ ತನ್ನ ಹೆಂಡತಿ ಎಷ್ಟು ಮಾತನ್ನಾಡಿದರೂ ಬೇಸರಪಟ್ಟು ಕೋಪಗೊಳ್ಳುತ್ತಿದ್ದ ಅನಿಲ್ ಈಗ ಹೆಚ್ಚು ಗಮನಿಸುತ್ತಿರಲಿಲ್ಲ. ಶ್ರುತಿಗೆ ಇದು ಆಶ್ಚರ್ಯವನ್ನುಂಟು ಮಾಡಿತು. ಅನಿಲ್ ಮತ್ತು ದಿವ್ಯಾ ರೋಜು ಪಾರ್ಕ್ನಲ್ಲಿ ಭೇಟಿಯಾಗಿ ಮಾತನಾಡಿಕೊಳ್ಳುತ್ತಿದ್ದರು. ಕೆಲವು ದಿನಗಳ ನಂತರ ಅವರು ಇಬ್ಬರೂ ಮತ್ತೆ ಭೇಟಿಯಾಗಬೇಕೆಂದು ನಿರ್ಧರಿಸಿದರು. ಅನಿಲ್ ತನ್ನ ಮಿತ್ರನನ್ನು ಮತ್ತೆ ಕೇಳಿ ಕೊಠಡಿಯನ್ನು ಏರ್ಪಾಟು ಮಾಡಿದ. ಇಬ್ಬರೂ ಮತ್ತೆ ಭೇಟಿಯಾದರು. ರತಿಕ್ರೀಡೆಯಲ್ಲಿ ನಿರತರಾದರು. ಆದರೆ ಈ ಸಾರಿ ಶ್ರುತಿ ತನ್ನ ಸ್ನೇಹಿತಳನ್ನು ಭೇಟಿಯಾಗಲು ಆ ಪ್ರದೇಶಕ್ಕೆ ಬಂದಳು. ಅನಿರೀಕ್ಷಿತವಾಗಿ ಅಲ್ಲಿಂದ ಬರುತ್ತಿರುವ ಅನಿಲ್ ಮತ್ತು ದಿವ್ಯಾಳನ್ನು ಕೊಠಡಿಯಿಂದ ಬರುತ್ತಿರುವುದನ್ನು ಕಂಡಳು. ಶ್ರುತಿ ನೋಡಿದ್ದನ್ನು ಅನಿಲ್ ಮತ್ತು ದಿವ್ಯಾ ನೋಡಲಿಲ್ಲ. ಶ್ರುತಿಗೆ ಏನಾಗುತ್ತಿದೆ ಎಂಬುದು ಅರ್ಥವಾಯಿತು. ಮನನೋಯಿಸಿತು. ಆದರೆ ಈಗ ತಾನು ಕೋಪಗೊಂಡರೆ ತನ್ನ ಕುಟುಂಬ ಜೀವನವೇ ನಾಶವಾಗಬಹುದು. ಎಲ್ಲರ ಮುಂದೆ ತನ್ನ ಕುಟುಂಬದ ಪ್ರತಿಷ್ಠೆ ಹಾಳಾಗಬಹುದು ಎಂದು ಯೋಚಿಸಿದಳು. ಅದಕ್ಕಾಗಿಯೇ ಬುದ್ಧಿವಂತಿಕೆಯಿಂದ ವರ್ತಿಸಲು ನಿರ್ಧರಿಸಿದಳು. ಈ ತಪ್ಪು ನಡೆಯಲು ಕಾರಣ ಎಲ್ಲಿದೆ ಎಂದು ಆಲೋಚಿಸಿದಳು. ಗಂಡನೊಂದಿಗೆ ಬಹಳ ಪ್ರೇಮದಿಂದ ಮತ್ತು ಗೌರವದಿಂದ ಇರಲು ಪ್ರಾರಂಭಿಸಿದಳು. ತನ್ನ అందచಂದ ಮತ್ತು ಸ್ನೇಹದಿಂದ ಗಂಡನನ್ನು ಮರುಗಿಸಿದಳು. ಆಕರ್ಷಿಸಿದಳು. ಕ್ರಮೇಣ ಅನಿಲ್ ತನ್ನೊಂದಿಗೆ ಮದುವೆಯಾದಾಗಿನ ಹೊಸತನದಲ್ಲಿ ಹೇಗಿದ್ದನೋ ಅದೇ ರೀತಿ ಇರಲು ಪ್ರಾರಂಭಿಸಿದನು. ತರುವಾಯ ಒಂದು ದಿನ ದಿವ್ಯಾಳನ್ನು ಭೇಟಿಯಾದಳು. ಅವರ ನಡುವೆ ನಡೆಯುತ್ತಿದ್ದದ್ದೆಲ್ಲ ತನಗೆ ತಿಳಿದಿದೆ ಎಂದು ದಿವ್ಯಾಳಿಗೆ ಸ್ಪಷ್ಟವಾಗಿ ಹೇಳಿದಳು. ಇಂತಹ ಕೆಲಸ ಮಾಡುವವರನ್ನು ಸಮಾಜ ಯಾವತ್ತೂ ಗೌರವಿಸುವುದಿಲ್ಲ. ಅವರ ಮೇಲೆ ಕಳಂಕ ಬರುವುದು ಖಂಡಿತ ಎಂದು ಹೇಳಿದಳು. ದಿವ್ಯಾಳಿಗೆ ಒಬ್ಬ ಚಿಕ್ಕ ಮಗಳು ಇದೆ ಎಂಬುದನ್ನು ನೆನೆಸಿ ಈ ವಿಷಯ ಬಹಿರಂಗವಾದರೆ ಅವಳ ಮಗಳ ಭವಿಷ್ಯವು ನಾಶವಾಗುತ್ತದೆ ಎಂದು ಬಹಳ ಶಾಂತವಾಗಿ ಮತ್ತು ವಿವೇಕಪೂರ್ಣವಾಗಿ ವಿವರಿಸಿದಳು. ತನ್ನ ಗಂಡನಿಂದ ದೂರವಿರುವಂತೆ ಮತ್ತು ತನ್ನ ಕುಟುಂಬ ಜೀವನದಲ್ಲಿ ಇನ್ನು ಎಂದು ಹಸ್ತಕ್ಷೇಪ ಮಾಡಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳಿದಳು. ಈ ವಿಷಯವನ್ನು ಅನಿಲ್ಗೆ ಯಾವುದೇ ಸಂದರ್ಭದಲ್ಲಿ ಹೇಳಬಾರದು ಎಂದು ಎಚ್ಚರಿಕೆ ನೀಡಿದಳು. ಶ್ರುತಿಯ ಮಾತುಗಳಿಗೆ ಮತ್ತು ಅದರ ಪರಾಮಗಳಿಗೆ ಭಯಪಟ್ಟ ದಿವ್ಯಾ ಅನಿಲ್ಗೆ ದೂರವಿರಲು ಪ್ರಾರಂಭಿಸಿದಳು. ಅನಿಲ್ ತನಗೆ ಕಾರಣ ಕೇಳಿದಾಗ ಏನೂ ಹೇಳಲಿಲ್ಲ. ಸ್ವಲ್ಪ ದಿನಗಳಲ್ಲಿಯೇ ಅನಿಲ್ ದಿವ್ಯಾಳನ್ನು ಮರೆತುಬಿಟ್ಟ. ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸೇರಿ ಸಂತೋಷವಾಗಿ ಜೀವಿಸಲು ಪ್ರಾರಂಭಿಸಿದ. ಅನಿಲ್ನ ತಂಗಿ ಸೃಜಾಳಿಗೂ ಒಳ್ಳೆಯ ಮದುವೆಯ ಸಂಬಂಧ ಬಂತು. ಒಬ್ಬ ಯುವಕನ ಕುಟುಂಬ ಉತ್ತಮವಾಗಿದ್ದುದರಿಂದ ಕನ್ಯಾದಾನವನ್ನು ಒಪ್ಪದೆ ಸೃಜಾಳನ್ನು ತಮ್ಮ ಮನೆಯ ಕೋಡಲಿಯಾಗಿ ಸ್ವೀಕರಿಸಿದರು. ಅನಂತರ ಅನಿಲ್ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಸುಖವಾಗಿ ಜೀವಿಸಿದ. ಇಲ್ಲಿ ಶ್ರುತಿ ತನ್ನ ಚಾತುರ್ಯ, ಸಹನೆ ಮತ್ತು ಬುದ್ಧಿವಂತಿಕೆಯಿಂದ ತನ್ನ ಕುಟುಂಬ ಜೀವನವನ್ನು ಕಾಪಾಡಿಕೊಂಡಳು. ಅನೇಕ ಮಹಿಳೆಯರು ಅಂತಹ ಸನ್ನಿವೇಶಗಳಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಅದರಿಂದ ಅವರ ಕುಟುಂಬ ಜೀವನಗಳು ನಾಶವಾಗುತ್ತವೆ. ತಪ್ಪು ಮಾಡದ ಮನುಷ್ಯ ಇರುವುದಿಲ್ಲ. ಸಮಸ್ಯೆ ಬಂದಾಗ ಅದನ್ನು ನಾವು ಹೇಗೆ ಎದುರಿಸುತ್ತೇವೆ ಮತ್ತು ಪರಿಹರಿಸುತ್ತೇವೆ ಎಂಬುದರ ಮೇಲೆಯೇ ನಮ್ಮ ಭವಿಷ್ಯತ್ ಅವಲಂಬಿಸಿರುತ್ತದೆ.